ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಕರ ರಾಶಿಯವರ ದಿನಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ, ವೃಷರ ನಕ್ಷತ್ರ, ಶೂಲಯೋಗ, ಗಂಡಯೋಗ ಸಂಯೋಜನೆಗೊಂಡಿರುವಂಥ ದಿನ. ಈ ದಿನ ಅಮಾವಾಸ್ಯೆಯ ಆತ್ಮಪರಿಶೀಲನೆ ಶಕ್ತಿ, ಪ್ರಥಮ ತಿಥಿಯ ಹೊಸ ಆರಂಭ ಸೂಚನೆ, ಮೃಗಶಿರ ನಕ್ಷತ್ರದ ಜ್ಞಾನ ಮತ್ತು ಹುಡುಕಾಟದ ಸ್ವಭಾವ, ಜೊತೆಗೆ ಶೂಲಯೋಗ ಮತ್ತು ಗಂಡಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಗೌರವದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ಕಾರ್ಯದಲ್ಲಿ ನಮಗೆ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಬನ್ನಿ. ಮಕರ ರಾಶಿಯ ಅಧಿಪತಿಯಾದಂಥ ಶನಿ ಈ ದಿನ ನಿಮಗೆ ತಾಳ್ಮೆ, ಪರಿಶ್ರಮ ಮತ್ತು ಯೋಜಿತ ಕಾರ್ಯಶೈಲಿಯನ್ನು ನೀಡುವಂಥ ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಆದ್ದರಿಂದ ಸ್ಥಗಿತಗೊಂಡ ಕೆಲಸಗಳಿಗೆ ಚಾಲನೆ ಎನ್ನುವಂಥದ್ದು ಸಿಗಬಹುದು. ಉದ್ಯೋಗ ಮತ್ತು ಜವಾಬ್ದಾರಿಗಳಲ್ಲಿ ಗಮನ ಹೆಚ್ಚಾಗ್ಬೋದು. ಆಡಳಿತ, ಶಿಕ್ಷಣ, ಯೋಜನಾ ಕಾರ್ಯಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಅತಿಯಾದಂಥ ಚಿಂತೆ ಮನಸ್ಸಿಗೆ ಒತ್ತಡವನ್ನು ತರಬಹುದು. ನಿಧಾನಗತಿಯ ಕಾರಣ ಬೇಸರ ಉಂಟಾಗ್ಬೋದು. ಮುಖ್ಯವಾದ ಸೂಚನೆ ಅಂತಂದರೆ, ನಿಧಾನವಾದರೂ ನಿಶ್ಚಿತ ಪ್ರಗತಿಯ ಇಂದಿನ ಬಲ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಂದ ಹೊರಬರಲು ಅವಕಾಶ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೊಸ ಕಾರ್ಯಗಳಿಗೆ ಶುಭಾರಂಭ ಅನ್ನುವಂಥದ್ದು ಉಂಟಾಗ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಿಸುವುದು ಸಾಧ್ಯ. ಇಂದು ನಿಂತ ಕೆಲಸಗಳನ್ನು ಪುನರಾರಂಭಿಸ್ಬೋದು, ಹೊಸ ಯೋಜನೆಗಳನ್ನು ರೂಪಿಸ್ಬೋದು. ದೇವರ ಆರಾಧನೆಯಿಂದ ಮನಃಶಾಂತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ವಿಶೇಷವಾದಂಥ ಎಚ್ಚರಿಕೆ ಅಂತಂದರೆ, ದೊಡ್ಡ ಹಣಕಾಸಿನ ನಿರ್ಧಾರವನ್ನು ಮುಂದೂಡಿ, ನಿರಾಶೆ ಮತ್ತು ಭಯಕ್ಕೆ ಒಳಗಾಗಬೇಡಿ. ಮೃಗಶಿರ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಜ್ಞಾನಾರ್ಜನೆ, ಸಂಪರ್ಕಗಳಿಂದ ಲಾಭ, ಹೊಸ ಅವಕಾಶಗಳ ಹುಡುಕಾಟ ಉಂಟಾಗ್ತದೆ. ಆದ್ದರಿಂದ ಅನುಭವಿಗಳ ಸಲಹೆಯಿಂದ ಲಾಭ ಉಂಟಾಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗ್ಬೋದು. ತಾಳ್ಮೆಯಿಂದಿರಿ. ಶೂಲಯೋಗದ ಪರಿಣಾಮ ಇರೋದರಿಂದ ಮಾತಿನಲ್ಲಿ ಕಲಹ, ಸಣ್ಣ ಅಡೆತಡೆಗಳು, ಪ್ರಯಾಣದಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಉಂಟಾಗ್ತದೆ. ಜಾಗ್ರತೆ ಇರುವಂಥ ವಿಚಾರಗಳು ಏನು? ಮಾತಿನಲ್ಲಿ ಕಠಿಣತೆ ಎನ್ನುವಂಥದ್ದು ಬೇಡ. ದಾಖಲೆಗಳನ್ನು ಪರಿಶೀಲನೆ ಮಾಡಿ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಗಂಡಯೋಗದ ಪ್ರಭಾವ ಇರೋದರಿಂದ ಕಾರ್ಯಗಳಲ್ಲಿ ವಿಳಂಬ, ತಪ್ಪು ಅರ್ಥೈಸುವಿಕೆ ಉಂಟಾಗುವಂಥದ್ದು, ಮಾನಸಿಕ ಒತ್ತಡ ಉಂಟಾಗುವಂಥದ್ದು ಆಗ್ಬೋದು. ಆದರೆ ತಾಳ್ಮೆಯಿಂದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬಹುದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರಿಗೆ ನಿಧಾನವಾದರೂ ಸ್ಥಿರವಾದಂಥ ಪ್ರಗತಿಯ ದಿನ ಇದು ಆಗಿರ್ತದೆ. ನಿಂತ ಕೆಲಸ ಪೂರ್ಣಗೊಳ್ಳಬಹುದು. ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿಗಳು ಬರಬಹುದು. ಆದರೆ ಜಾಗ್ರತೆ ವಹಿಸಬೇಕಂತ ವಿಚಾರಗಳಂತಂದರೆ, ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಅನ್ನುವಂಥದ್ದು ಬೇಡ. ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃತ್ತಿ ಪ್ರಕಾರ ಫಲ ಹೇಗಿರ್ತದೆ ಅಂತ ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ಆಡಳಿತ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕಟ್ಟಡ, ತಾಂತ್ರಿಕ, ಕಚೇರಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಅಂದರೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ, ತಾಂತ್ರಿಕ ಕ್ಷೇತ್ರದಲ್ಲಿ, ಕಚೇರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಕೆಲಸಗಳಲ್ಲಿ ಸ್ಥಿರತೆ ಎನ್ನುವಂಥದ್ದು ಕಾಣ್ತದೆ. ವ್ಯವಹಾರದಲ್ಲಿ ಯೋಜನೆ ಮತ್ತು ತಾಳ್ಮೆಯಿಂದ ಲಾಭ ಉಂಟಾಗ್ತದೆ. ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಮಾಡುವಂಥವ್ರಿಗೆ, ಕಟ್ಟಡ ಸಂಬಂಧಿತ ಕೆಲಸ ಮಾಡುವಂಥವ್ರಿಗೆ, ಆನ್ಲೈನ್ ಕ್ಷೇತ್ರಗಳಲ್ಲಿರುವಂಥವ್ರಿಗೆ, ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಅನುಕೂಲತೆಗಳು ಉಂಟಾಗ್ತದೆ ಎನ್ನುವಂಥದ್ದನ್ನು ನೋಡ್ಬೋದು. ಹಣದ ವಿಚಾರದಲ್ಲಿ ಸಣ್ಣ ಪ್ರಮಾಣದ ಧನಲಾಭ ಉಂಟಾಗ್ತದೆ. ಅಪಾಯಕಾರಿ ಹೂಡಿಕೆ ಎನ್ನುವಂಥದ್ದು ಬೇಡ. ಅನಗತ್ಯ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಹೆಚ್ಚು ಗಂಭೀರತೆ ಮತ್ತು ಸಂಬಂಧಗಳಲ್ಲಿ ದೂರ ಉಂಟಾಗೋ ಸಾಧ್ಯತೆ ಇರ್ತದೆ. ಮಾತಿನಲ್ಲಿ ಮೃದುತ್ವತೆ ಅನ್ನುವಂಥದ್ದು ಇರಲಿ. ಅಂದರೆ ಹೆಚ್ಚು ಗಂಭೀರತೆಯನ್ನು ನೀವು ಹೆಚ್ಚು ಗಂಭೀರತೆಯಿಂದ ಕಾಣಿಸ್ಕೊಂಡ್ರೆ ಸಂಬಂಧಗಳಲ್ಲಿ ಸ್ವಲ್ಪ ದೂರ ಆಗ್ಬೋದು, ಅಥವಾ ಗಂಭೀರತೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಆರೋಗ್ಯದ ವಿಚಾರವನ್ನು ತಗೊಳ್ಳೋದಾದರೆ, ದಣಿವು, ಮಾನಸಿಕ ಒತ್ತಡ, ಬೆನ್ನು ನೋವು ಅಥವಾ ಮೊಣಕಾಲು ನೋವು ಉಂಟಾಗೋ ಸಾಧ್ಯತೆ ಇರ್ತದೆ. ಇದರಿಂದ ನೀವು ಧ್ಯಾನ, ವಿಶ್ರಾಂತಿ, ಯೋಗ ಅಥವಾ ವಾಕಿಂಗ್ ಇದನ್ನೆಲ್ಲ ಮಾಡೋದ್ರಿಂದ ಪರಿಹರಿಸ್ಕೊಳ್ಬೋದು. ಪರಿಹಾರಕ್ಕೋಸ್ಕರ ಇದನ್ನು ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು,
ತಾಳ್ಮೆ, ಪರಿಶ್ರಮ ಮತ್ತು ವಿವೇಕದಿಂದ ನಡೆದುಕೊಂಡರೆ ನಿಧಾನವಾಗಿ ಅದರ ಸ್ಥಿರವಾದಂಥ ಯಶಸ್ಸು ಮತ್ತು ಗೌರವ ದೊರೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಾಳೆ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.